ಸ್ಯಾಂಡ್ವಿಚ್ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಫ್ರೆಂಡ್ಸ್. ಆರೋಗ್ಯಕರವಾಗಿರುವಂತಹ ಒಂದು ಬೆಸ್ಟ್ ಸ್ಯಾಂಡ್ವಿಚ್ಚನ್ನು ಹೇಗೆ ಮಾಡಿಕೊಳ್ಬೇಕು ಹೇಳೋದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನಂತರೂ ಮಕ್ಕಳಿಗೆ ರಜಾ ಬೇರೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನಾವು ಮನೆಯಲ್ಲಿ ಹೆಲ್ದಿಯಾಗಿ ಈ ಥರ ಸ್ಯಾಂಡ್ವಿಚ್ಗಳನ್ನು ಮಾಡಿಕೊಡ್ಬೋದು. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಫಸ್ಟ್ ನೋಡಿ, ನಾನು ಅಗಾರೋ ಎಲೆಕ್ಟ್ರಿಕ್ ಚಾಪರ್ಗೆ ಒಂದಷ್ಟು ಈರುಳ್ಳಿಗಳನ್ನು ಹಾಕಿಬಿಟ್ಟು ಈ ಥರ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ. ಈ ಥರ ಈರುಳ್ಳಿ ಹೆಚ್ಚು ಕಷ್ಟನೇ ಇರಲ್ಲ, ಈ ಥರ ಚಾಪರ್ಗೆ ನಾವು ಹಾಕಿ ಕಟ್ ಮಾಡ್ಕೊಂಡ್ಬಿಟ್ರೆ. ಹಾಗೆ ನೋಡಿ, 1-2 ಟೊಮೆಟೊ ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಕ್ಯಾರೆಟ್ ಕೂಡ ನಾನು ತುರಿದು ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದೇ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರುವಂತಹ ಈ ರೆಸಿಪಿ ತುಂಬಾ ಸುಲಭ ಫ್ರೆಂಡ್ಸ್. ಹಾಗೆ ನೋಡಿ, ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ಕ್ಯಾಬೇಜ್ ಕೂಡ ನೋಡಿ ಉದ್ದುದ್ದವಾಗಿ ಪೀಲರ್ ಇರುತ್ತೆ ಅಲ್ವಾ, ಅದರಲ್ಲಿ ಈ ಥರ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಗಾರೋ ಎಲೆಕ್ಟ್ರಿಕ್ ಚಾಪರ್ಗೆ ಹಾಕಿಬಿಟ್ಟು ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಇದಕ್ಕೇ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈಗ ಒಂದು ದೊಡ್ಡ ಬೌಲನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದೆಲ್ಲ ಹಾಕೋಷ್ಟೊತ್ತಿಗೆ ಬೌಲ್ ಸ್ವಲ್ಪ ಚಿಕ್ಕದಾಯಿತು. ಸೊ ಅದಕ್ಕೋಸ್ಕರ ಇನ್ನೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಕಾರ್ನನ್ನು ನಾನು ಆಗಲೇ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಒಂದು 4-5 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಯಾವುದೇ ವೆಜಿಟೇಬಲ್ಸ್ ಬೇಕಂದ್ರೂ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಯಾಕೆಂದರೆ ಫುಲ್ ವೆಜಿಟೇಬಲ್ಸ್ ಎಲ್ಲ ನಾವು ಹಾಕಿದ್ದಿದ್ರೆ, ಮಕ್ಕಳು ತಿನ್ನೋದಿದ್ರೆ ಅಥವಾ ನಮಗೆ ಇರಲಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಒಂದಿಷ್ಟು ತರಕಾರಿಗಳು ಹೊಟ್ಟೆಗೆ ಹೋದಂಗೆ ಆಗುತ್ತೆ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾವ್ಯಾವ ಸ್ಟೆಪ್ಗಳಿವೆ ಹೇಳೋದನ್ನು ನೋಡ್ತಾ ಹೋಗೋಣ. ಇದಕ್ಕೆ ಈಗ ನೋಡಿ, ನಾನು ಒಂದು 4 ಸ್ಪೂನ್ ಆಗುವಷ್ಟು ಮಯೋನೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲು ಫ್ರೆಂಡ್ಸ್. ನಿಮಗೆ ಒಂದೊಂದು ದಿನ ತುಂಬ ಚೆನ್ನಾಗಿ ತಿನ್ನಬೇಕು ಅಂತಾದರೆ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು. ಮಯೋನೀಸ್ ಹಾಕ್ಕೊಂಡ್ರೆ ಸ್ಯಾಂಡ್ವಿಚ್ಚು ತುಂಬ ಕ್ರೀಮಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನಾವು ರೆಸ್ಟೋರೆಂಟ್ನಲ್ಲೆಲ್ಲ ಸ್ಯಾಂಡ್ವಿಚ್ಚನ್ನು ತೊಗೊಳ್ತೀವಿ ಅಲ್ವಾ. ಸೊ ಅದೇ ಟೇಸ್ಟ್ ಬರಬೇಕಂದ್ರೆ ನೀವು ಈ ಥರ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ, ಮಿಕ್ಸ್ಡ್ ಹರ್ಬ್ಸನ್ನು ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸನ್ನು ತೊಗೊಂಡಿದ್ದೀನಿ, ಮತ್ತು ಶೇಜ್ವಾನ್ ಸಾಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಿಲ್ಲ ಅಂತಾದರೆ ನೀವು ನಾರ್ಮಲ್ ಸಾಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಚೀಸನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟು ರೆಡಿ ಆಯ್ತಲ್ವಾ. ಹಾಗೆ ಇದಕ್ಕೆ ಆ್ಯಕ್ಚುಲಿ ನಾವು ಬ್ರೌನ್ ಬ್ರೆಡ್ ಆದರೂ ಯೂಸ್ ಮಾಡ್ಕೊಳ್ಬೋದು. ಬ್ರೌನ್ ಬ್ರೆಡ್ಡು ಆ್ಯಕ್ಚುಲಿ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಅಪರೂಪಕ್ಕೊಮ್ಮೆ ಮಾಡ್ತೀರಿ ಅಂತಾದರೆ ಹಾಗೆ ನೀವು ಬೇರೆ ಬ್ರೆಡ್ಡನ್ನು ಕೂಡ ತೊಗೊಳ್ಬೋದು. ಆ್ಯಕ್ಚುಲಿ ನಾನಿಲ್ಲಿ ಇವತ್ತು ಸ್ಯಾಂಡ್ವಿಚ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಸ್ಯಾಂಡ್ವಿಚ್ ಬ್ರೆಡ್ ಹೇಗಿರುತ್ತೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಇರುತ್ತೆ, ಸ್ವಲ್ಪ ದಪ್ಪವಾಗಿ ಈ ಥರ ಬರುತ್ತೆ. ಸೊ ಇದು ಸ್ಯಾಂಡ್ವಿಚ್ಗೆ ಚೆನ್ನಾಗಾಗುತ್ತೆ, ಓಕೆನಾ. ಹಾಗೆ ನೋಡಿ, 2 ಸ್ಲೈಸನ್ನು ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕೆ ಒಂದು ಸ್ಲೈಸ್ಗೆ ಮೇಲ್ಗಡೆಗೆ ಈ ಥರ ಶೇಜ್ವಾನ್ ಸಾಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಶೇಜ್ವಾನ್ ಸಾಸು ಒಂದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ನಿಮಗೆ ಸ್ಪೈಸಿ ಇಷ್ಟ ಆಗುತ್ತೆ ಅಂತಾದರೆ ಅದನ್ನು ಯೂಸ್ ಮಾಡ್ಬೋದು, ಬೇಡ ಅಂತಾದರೆ ಟೊಮೆಟೊ ಕೆಚಪ್ ಆ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಮತ್ತೊಂದು ಬ್ರೆಡ್ಗೆ ನಾನು ಒಂದು ಸ್ವಲ್ಪ ಬೆಣ್ಣೆನ ಹಚ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಇನ್ನೊಂದು ಟಿಪ್ ಏನಂದರೆ, ನೀವು ಬೆಣ್ಣೆ ಬದಲಾಗಿ ಗ್ರೀನ್ ಚಟ್ನಿ ಮಾಡಿದ್ದೀರಿ ಅಂತಾದರೆ ಅದನ್ನು ಕೂಡ ಹಚ್ಕೊಳ್ಬೋದು, ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ತೋರಿಸುವಾಗ ಆ ಥರ ತೋರಿಸಿದ್ದೆ. ಸೊ ಅದಕ್ಕೋಸ್ಕರ ಈ ಸರಿ ನಾನು ಬೆಣ್ಣೆನ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ಚೀಸನ್ನು ಈ ಥರ ಫುಲ್ ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಚೀಸ್ ಒಂದು ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ನಿಮಗೆ ಚೀಸಿಯಾಗಿ ಬರಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಹಾಗೆ ಇದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ನೋಡಿ ಮಿಕ್ಸ್ಡ್ ಹರ್ಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಸ್ಯಾಂಡ್ವಿಚ್ ಇದೆ ಅಲ್ವಾ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಮಾಡಿದ್ರಿ ಅಂತಾದರೆ ಪದೇ ಮಾಡ್ಕೊಂಡು ತಿಂತೀರಾ ಫ್ರೆಂಡ್ಸ್. ನೋಡಿ, ಈ ಥರ ಕವರ್ ಮಾಡಿಬಿಟ್ಟು ಈಗ ರೆಡಿ ಆಯಿತು ಅಲ್ವಾ. ನೀವು ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಮಾಡ್ತೀರಿ ಅಂತಾದರೆ ಒಂದು ಸರಿಗೆ 2 ಹಿಡಿಸುತ್ತೆ. ಸೊ ನಾನು 2 ಈ ಥರ ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು ನೋಡಿ ಒಂದು 2 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ, ಸ್ವಿಚ್ ಆನ್ ಮಾಡಿಬಿಟ್ಟು. ಹಾಗೆ ನೋಡಿ, ಈಗ ರೆಡಿ ಮಾಡ್ಕೊಂಡಿರೋಂತಹ ಈ ಸ್ಯಾಂಡ್ವಿಚ್ ಇದೆ ಅಲ್ವಾ, ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ಅಲ್ವಾ, ಒಂದು ಸರಿಗೆ 2 ಹಿಡಿಸುತ್ತೆ. ಸೊ ಈ ಥರ ಇಟ್ಬಿಟ್ಟು ಮೇಲ್ಗಡೆಯಿಂದ ಪುನಃ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ
ಇದನ್ನು 1.5 ನಿಮಿಷ ಅಥವಾ 2 ನಿಮಿಷ ಇಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಒಳ್ಳೆ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾನು ಇದನ್ನು ಎಲ್ಲಿ ತೊಗೊಂಡಿದ್ದೀನಿ, ಹೇಗೆ ತೊಗೊಂಡಿದ್ದೀನಿ ಹೇಳೋವಂಥದ್ದನ್ನೆಲ್ಲ ಈಗಾಗಲೇ ಕೆಲವಷ್ಟು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಮತ್ತು ಇನ್ನೂ ಸುಮಾರಷ್ಟು ರೀತಿಯ ಸ್ಯಾಂಡ್ವಿಚ್ಗಳನ್ನು ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನಂತರೂ ಮಕ್ಕಳಿಗೆ ರಜಾ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಏನಾದರೂ ತಿಂಡಿ ಮಾಡಿಕೊಡು ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಆವಾಗೆಲ್ಲ ನೀವು ಈ ಥರ ಸ್ನ್ಯಾಕ್ಸ್ಗಳನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ತಿನ್ನೋದಕ್ಕಿಂತ ಈ ಥರ ನಾವು ಜಾಸ್ತಿ ಮನೆಯಲ್ಲಿ ಎಲ್ಲ ಮಾಡ್ಕೊಳ್ಬೋದು, ಹೈಜಿನಿಕ್ಕಾಗಿ ಎಲ್ಲ ಅಲ್ವಾ. ಸೊ ನೋಡಿ, ಒಂದು ಬೆಸ್ಟ್ ಸ್ಯಾಂಡ್ವಿಚ್ ಈಗ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಈ ರೀತಿ ಸ್ಯಾಂಡ್ವಿಚ್ಗಳನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಇದಕ್ಕೆ ನೀವು ಬೇಕಿದ್ರೆ ಬ್ರೊಕೋಲಿ ಇದೆಲ್ಲ ಸೇರಿಸ್ಕೊಳ್ಬೋದು. ಯಾವ ವೆಜಿಟೇಬಲ್ಸ್ ನಿಮಗೆ ಜಾಸ್ತಿ ಬೇಕಂದ್ರೂ ಅದನ್ನು ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಗರಿಗರಿಯಾಗಿ ಬರುತ್ತೆ ಇದು. ಮೇಲ್ಗಡೆ ಫುಲ್ ಕ್ರಿಸ್ಪ್ ಇರುತ್ತೆ, ಒಳಗಡೆ ಎಲ್ಲ ಫುಲ್ ಫಿಲ್ಲಿಂಗ್ ಇರುತ್ತೆ ಅಲ್ವಾ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನೀವು ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ. ಮಕ್ಕಳಂತರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಮ್ಮನೇಲಂತರೂ ಮಕ್ಕಳಿಗೆ ತುಂಬ ಇಷ್ಟ. ಸೊ ಒಂದು ಬೆಸ್ಟ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಸ್ಯಾಂಡ್ವಿಚ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.